ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಮೆಡಿಟೇಷನ್ದು ನೆಕ್ಸ್ಟ್ ವ್ಲಾಗ್ನಲ್ಲಿ ಕವರ್ ಮಾಡ್ತೀನಿ. ಬಿಕಾಸ್ ಮೆಡಿಟೇಷನ್ದು ಸಪ್ರೇಟ್ ವಿಡಿಯೋ ಮಾಡಬೇಕಾಗುತ್ತೆ, ಅದರದ್ದೇ ಒಂದು ವಿಡಿಯೋ ಮಾಡಬೇಕಾಗುತ್ತೆ. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾವು ನಮ್ಮ ಔರಾನ ಹೇಗೆ ನಾವು ನಮ್ಮ ಮನೆಯಲ್ಲೇ ಹೇಗೆ ಟೆಸ್ಟ್ ಮಾಡ್ಕೋಬೋದು, ಅಂದರೆ ನಮ್ಮ ಔರಾದು ಕಲರ್ ಯಾವುದು ಅಂತ ನಾವೇ ಕಂಡುಹಿಡ್ಕೋಬೋದು. ಸೊ ಅದ್ರ ಮೆಥಡ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ನಿಮಗೆಲ್ಲರಿಗೂ ಅನಿಸ್ಬೋದು ಔರಾ ಅಂದರೆ ಏನು ಅಂತ. ಸೊ ಔರಾ ಅಂದರೆ ನಮ್ಮ ಸುತ್ತಲೂ ಒಂದು 7 ಲೇಯರ್ಸ್ ಇರುತ್ತೆ, ಓಕೆನಾ. ಸೊ ನಮ್ಮ ಸುತ್ತಮುತ್ತ ಎನ್ವೈರ್ನ್ಮೆಂಟಲ್ಲಿ, ಅಂದರೆ ನಮ್ಮ ಒಂದು ಸುತ್ತ ನಮಗೆ ಎನರ್ಜಿ ಶೀಲ್ಡ್ ಅಂತಾರೆ ನೋಡಿ. ಸೊ ಅದು ನಮ್ಮದು ಪಾಸಿಟಿವ್ ಇದ್ದಾಗ ಮಾತ್ರ ನಾವು ಏನು ಅನ್ಕೋತೀವೋ ನಮ್ಮ ಲೈಫಲ್ಲಿ ಅಚೀವ್ ಮಾಡೋದಕ್ಕೆ ಸಾಧ್ಯ, ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಪಾಸಿಟಿವ್ ಎನರ್ಜಿ ಇದ್ದಾಗ ಮಾತ್ರ ನಾವೇನೇ ಒಂದು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೂ ಪಾಸಿಟಿವ್ ಎನರ್ಜಿ ಇದ್ದರೆ ಮಾತ್ರ ನಮಗೆ ತಕ್ಷಣ, ಅಂದರೆ ಏನಾರ ಕೇಳ್ಕೊಂಡ ತಕ್ಷಣ ನಮಗೆ ರಿಸಲ್ಟ್ ಸಿಗುತ್ತೆ. ಯಾವಾಗ ನಮ್ಮ ಔರಾ ಡೌನ್ ಇರುತ್ತೋ, ಅಂದರೆ ಔರಾ ತುಂಬ ವೀಕ್ ಆಗಿರುತ್ತೋ, ಸೊ ಆವಾಗ ನಾವು ಏನಾರ ಕೇಳ್ಕೊಂಡ್ರೆ ಅದು ತುಂಬ ಟೈಮ್ ತೊಗೊಳುತ್ತೆ. ಬಿಕಾಸ್ ನಮ್ಮ ಮೈಂಡಲ್ಲಿ ಬರೀ ನೆಗೆಟಿವ್ ಥಾಟ್ಸೇ ಇದ್ದಾಗ ಔರಾ ಕ್ಲೀನ್ ಆಗಿರಲ್ಲ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅದಕ್ಕೇ ಹೇಳಿದ್ದು, ಔರಾ ಕ್ಲೆನ್ಸ್ ಅಂತ ಹೇಳ್ದಲ್ಲ. ಅಂದರೆ ನಾನೊಂದು ವಿಡಿಯೋ ಮಾಡಿದ್ನಲ್ಲ, ಎಪಿಸೋಡ್ 4 ಹೋಗಿ ಚೆಕ್ ಮಾಡಿ. ಯಾರೆಲ್ಲ ನೋಡಿಲ್ಲ ಅಂದರೆ ನನ್ನ ಒಂದು ಮ್ಯಾನಿಫೆಸ್ಟೇಷನ್ ಎಪಿಸೋಡ್ 4ಅಲ್ಲಿ ಸೊ ನಾನು ಔರಾನ ಹೇಗೆ ಕ್ಲೆನ್ಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಬಿಕಾಸ್ ತುಂಬ ಜನಕ್ಕೆ ಗೊತ್ತಿಲ್ಲ, ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಮ್ಮ ಔರ ನೀಟಾಗಿ, ಅಂದರೆ ಕ್ಲೆನ್ಸ್ ಆಗಿದ್ದರೆ ಮಾತ್ರ ನಾವು ಏನಾರ ಕೇಳ್ಕೊಂಡ್ರೆ ತಕ್ಷಣ ನಮಗೆ ಅದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಿಮಗೆ ನೀವೇ ಚೆಕ್ ಮಾಡ್ಕೊಳ್ಳುವಂತಹ ಮೆಥಡ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಪಾಸಿಟಿವ್ ಔರಾ ನಮ್ಮದು ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಒಂಥರ ಹ್ಯಾಪಿನೆಸ್ ಇರುತ್ತೆ, ಅಂದರೆ ಯಾವಾಗಲೂ ಖುಷಿಯಾಗಿರ್ತೀವಿ, ತುಂಬ ಒಂಥರ ಸ್ಕಿನ್ನಲ್ಲೆಲ್ಲ ಗ್ಲೋ ಬರ್ತಾ ಇರುತ್ತೆ. ಅಂದರೆ ಒಂಥರ ಹೇಳೋಕ್ಕೆ ಆಗಲ್ಲ, ಒಂಥರ ಯಾರ್ಯಾರ ನಿಮ್ಮ ಜೊತೆ ಮಾತಾಡ್ಸಿದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಹೊತ್ತು ಮಾತಾಡಬೇಕು ಅಂತ ಫೀಲ್ ಆಗುತ್ತೆ. ಬಿಕಾಸ್ ಏನು ಅಂದರೆ ನಮ್ಮ ಹತ್ರ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದ್ದಾಗ ನಮ್ಮ ಸುತ್ತಮುತ್ತ ಪ್ರಭಾವಳಿ ಏನಿರುತ್ತೋ ಅದು ಬೇರೆಯವ್ರಿಗೆಲ್ಲ ಎಫೆಕ್ಟ್ ಮಾಡುತ್ತೆ, ಅಂದರೆ ಇನ್ನು ಇವ್ರ ಹತ್ರ ಮಾತಾಡಬೇಕು ಅಂತ, ಓಕೆನಾ. ಸೊ ಆ ಥರ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದ್ದ ಕಡೆ ನೀವೇನು ಅನ್ಕೋತೀರೋ, ನೀವು ಯಾವುದೇ ಒಂದು ಮ್ಯಾನಿಫೆಸ್ಟ್ ಮಾಡಿದ್ರೂ ತಕ್ಷಣ ಅದು ಕ್ಲಿಕ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗ ನಿಮ್ಮ ಒಂದು ಔರಾ ಡೌನ್ ಆಗುತ್ತೋ ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಅಂತ ಅರ್ಥ, ಅದನ್ನು ತಿಳ್ಕೊಳ್ಳಿ. ಸೊ ಅದನ್ನು ಹೇಗೆ ನಾವು ಕಂಡುಹಿಡ್ಕೋಬೋದು, ನಿಮ್ಮ ಔರಾ ಎಷ್ಟು ಲೆವೆಲಲ್ಲಿದೆ ಅನ್ನೋದನ್ನು, ಅಂದರೆ ನಿಮ್ಮ ಔರಾ ಯಾವ ಥರ ಇದೆ ಅನ್ನೋದ್ರದ್ದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ಈ ಥರನೇ ಒಳ್ಳೆಯ ವ್ಲಾಗ್ಸ್ನೇ ನಾನು ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ನನ್ನ ಒಂದು ಕಂಟೆಂಟಲ್ಲಿ ಜ್ಯುವೆಲ್ರಿದು ಇರುತ್ತೆ, ಪ್ಲಸ್ ಮ್ಯಾನಿಫೆಸ್ಟೇಷನ್ದು ಇರುತ್ತೆ, ಪ್ಲಸ್ ವಾಸ್ತು ಟಿಪ್ಸ್ ಮೂರೂ ಹೇಳೋದ್ರಿಂದ ನಾನು, ಸೊ ನಿಮಗೆ ಇದು ನನ್ನ ಒಂದು ಕಂಟೆಂಟಲ್ಲಿ ಯೂಸ್ಫುಲ್ ಮಾಹಿತಿನೇ ನಾನು ಇನ್ಫಾರ್ಮೇಷನ್ನೇ ಕೊಡೋದ್ರಿಂದ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಕಾಸ್ ಒಂದು 3 ಡೇಸ್ ಆದರೆ ನನ್ನ ವ್ಲಾಗ್ ನಿಮ್ಮ ಹತ್ರ ಸಿಗಲ್ಲ, ನನ್ನ ವಿಡಿಯೋ. ಸೊ ಸಬ್ಸ್ಕ್ರೈಬ್ ಮಾಡಿದರೆ ಅಟ್ಲೀಸ್ಟ್ ನಂದು ಸರ್ಚ್ ಮಾಡಿ ತೇಜಶ್ರೀ ಅಂತ ಟೈಪ್ ಮಾಡಿ ನಂದು ವಿಡಿಯೋನ ನೀವು ನೋಡ್ಬೋದಾಗಿದೆ. ಬಿಕಾಸ್ ಇದು ಕಂಟಿನ್ಯೂಟಿ ಇದ್ದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಮ್ಯಾನಿಫೆಸ್ಟೇಷನ್ದು ಆಲ್ರೆಡಿ ನಾನು 4 ಎಪಿಸೋಡ್ ಮಾಡಿದ್ದೀನಲ್ಲ, ಇದು 5ನೇ ಎಪಿಸೋಡ್ ಮಾಡ್ತಿರೋದು. ಸೊ ನೆಕ್ಸ್ಟ್ ಇದರಲ್ಲಿ ನಾನು ಬರೀ ಮೆಡಿಟೇಷನ್ದು ಹೇಳ್ತೀನಿ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಮ್ಮ ಔರಾ ಯಾವ ಲೆವೆಲಲ್ಲಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ನನಗೆ ಗೊತ್ತಿರೋಂಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಇದು. ಸೊ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ಟೆಕ್ನಿಕ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ಔರಾ ಕಲರ್ ಯಾವುದು ಅನ್ನೋದನ್ನು ನಾವೇ ತಿಳಿದುಕೊಳ್ಳಬಹುದು. ಸೊ ನಾನು ನಿಮಗೆ ಇವಾಗ ಏನು ಮಾಡ್ತೀನಿ ಅಂದರೆ ಒಂದು 10 ಕ್ವೆಶನ್ಸ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ 10 ಕ್ವೆಶನ್ಸ್ನ ಕೇಳ್ತೀನಿ. ಪ್ರತಿಯೊಂದು ಕ್ವೆಶನ್ನಲ್ಲೂ 5 ಕ್ವೆಶನ್ಸ್ ಇರುತ್ತೆ, ಅಂದರೆ ABCDE ಆ ಥರ, ಓಕೆನಾ. ಸೊ ಅದರಲ್ಲಿ ನೀವು ಯಾವ್ದಾರ ಒಂದನ್ನು ಸೆಲೆಕ್ಟ್ ಮಾಡಿ ನೀವೊಂದು ಬುಕ್ಕಲ್ಲಿ ಬರ್ಕೊಂಬಿಡಿ. ಫಸ್ಟು ನೋಟ್ ಮಾಡ್ಕೊಳ್ಳಿ, ಒಂದನ್ನು ಬರ್ಕೊಳ್ಳಿ, ಯಾವ್ದು ಆನ್ಸರ್ ಒಂದು ಬರ್ಕೊಳ್ಳಿ. ಅದ್ರ ಕೆಳಗಡೆ ನಾನು ಪಾಯಿಂಟ್ಸ್ ಹಾಕಿರ್ತೀನಿ. ಸೊ ಯಾವುದು ನೀವು ಬರೆದಿರ್ತೀರೋ ಅದ್ರ ಪಾಯಿಂಟ್ಸ್ನ ನೀವು ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂದರೆ ಯಾವ ಪಾಯಿಂಟು ಅದು ಬರ್ಕೊಂಬಿಡಿ. ಫಾರ್ ಎಕ್ಸಾಂಪಲ್ ಒಂದು ಎ ಅಂತ ನೀವು ಚೂಸ್ ಮಾಡಿದ್ರೆ ಎನಲ್ಲಿ ಎಷ್ಟು ಪಾಯಿಂಟ್ಸ್ ಹಾಕಿದ್ದೀನಿ ಅದನ್ನು ಬರೀರಿ, ಬಿನಲ್ಲಿ ಎಷ್ಟು ಪಾಯಿಂಟ್ಸ್ ಹಾಕಿದ್ದೀನಿ ಅದು ಬರೀರಿ. ಬಟ್ ಒಂದು ಕ್ವೆಶನ್ಗೆ ಒಂದೇ ಆನ್ಸರ್ ಇರಬೇಕು. ಯಾವ್ದಾರ ಒಂದನ್ನು ಸೆಲೆಕ್ಟ್ ಮಾಡಿ. ಒಂದು ಪ್ರಶ್ನೆಗೆ
5 ಕ್ವೆಶನ್ಸ್ ಕೊಟ್ಟಿರ್ತೀನಿ. ಸೊ ಅದರಲ್ಲಿ ಒಂದು ಪ್ರಶ್ನೆಗೆ 5 ಆನ್ಸರ್ಸ್ ಕೊಟ್ಟಿರ್ತೀನಿ. ಸೊ 5 ಉತ್ತರದಲ್ಲಿ ಒಂದು ಉತ್ತರನ ನೀವು ಸೆಲೆಕ್ಟ್ ಮಾಡಿ ಬರಿಬೇಕಾಗುತ್ತೆ. ಅದ್ರ ಪಾಯಿಂಟ್ಸ್ನ ಕೂಡ ಕೆಳಗಡೆ ಹಾಕಿರ್ತೀನಿ ನಾನು. ಸೊ ಆ ಥರ, ಓಕೆನಾ? ಸೊ ಫಸ್ಟ್ನೇ ಕ್ವೆಶನ್ ಮಾಡ್ತೀನಿ ಬನ್ನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಪ್ರತಿಯೊಂದು ಪ್ರಶ್ನೆಗೂ 5 ಉತ್ತರ ಕೊಟ್ಟಿರ್ತೀನಿ. ಅದರಲ್ಲಿ ನಿಮಗೆ ಹೋಲಿಕೆ ಆಗಂಗೆ ಬೇರೆಯವ್ರದ್ದು ಬರಿಬಾರ್ದು. ನೀವು ಅದಕ್ಕೆ ಯಾವುದು ಹೋಲಿಕೆ ಆಗ್ತಿರೋ ಅಷ್ಟು ಆನ್ಸರ್ಸಲ್ಲಿ ಸೊ ಅದನ್ನು ಚೂಸ್ ಮಾಡಿ ನೀವು ಬರಿಬೇಕು. ಒಂದು ನೋಟಲ್ಲಿ ಬರ್ಕೊಳ್ಳಿ, ABCDE ಅಂತ ಬರೆದಿದ್ದೀನಿ. ಸೊ ಅದ್ರ ಕೆಳಗೆ ಪಾಯಿಂಟ್ಸ್ ಕೂಡ ಇರುತ್ತೆ, ಆ ಪಾಯಿಂಟನ್ನು ಕೆಳಗಡೆ ಹಾಕ್ಬಿಡಿ, ಓಕೆನಾ? ಲಾಸ್ಟಲ್ಲಿ ಅದನ್ನೆಲ್ಲ ನಾವು ಟೋಟಲ್ ಮಾಡಬೇಕಾಗುತ್ತೆ. ಆಮೇಲೆ ಈ ವಿಡಿಯೋ ನೋಡಬೇಕಾದ್ರೆ ಮಿಸ್ ಮಾಡಿ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಅವರ ಕಲರ್ ಗೊತ್ತಾಗುತ್ತೆ, ಇಲ್ಲಾಂದರೆ ನಿಮ್ಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ. ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ, ಫುಲ್ ವಿಡಿಯೋ ವಾಚ್ ಮಾಡಿ, ಓಕೆನಾ? ಸೊ ಆವಾಗಲೇ ನಿಮಗೆ ನಿಮ್ಮ ಅವರದು ಕಲರ್ ನಿಮಗೆ ಗೊತ್ತಾಗ್ಬಿಡುತ್ತೆ, ಯಾವ ಥರ ಇದ್ದೀರಾ, ನಿಮ್ಮ ಪರ್ಸ್ನಾಲಿಟಿ ಯಾವ ಥರ ಅನ್ನೋದು. ತುಂಬ ಜನಕ್ಕೆ ನಿಮಗೆ ಗೊತ್ತಿರಲ್ಲ ಅಲ್ವಾ ನಿಮ್ಮದು ಪರ್ಸ್ನಾಲಿಟಿ ಯಾವ ಥರ ಇದೆ ಅಂತ. ಸೊ ಅದು ಗೊತ್ತಾಗ್ಬಿಡುತ್ತೆ ಇದರಲ್ಲಿ. ಸೊ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ನೇ ಕ್ವೆಶನ್ ಏನಿದೆ ಅಂದರೆ, ನಿಮ್ಮ ಜೀವನದಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನ ಇಂಪಾರ್ಟೆನ್ಸ್ ಅಂದರೆ ಮಹತ್ವ ಯಾವುದಕ್ಕೆ ನೀವು ಕೊಡ್ತೀರಾ ಅಂತ, ಯಾವುದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ. ಸೊ ಫಸ್ಟ್ನೇದು ಏನು ಅಂದರೆ ಸಕ್ಸಸ್, ಎರಡನೇದು ಸ್ಟ್ರೆಂತ್ ಅಂದರೆ ದೃಢತೆ ಅಂತಾರಲ್ಲ, ಸಿ ಏನು ಅಂದರೆ ಹಾನೆಸ್ಟಿ ಅಂದರೆ ನಿಜವಾಗ್ಲೂ ನಿಜ ಇದ್ದಂಗೆ ಹೇಳೋದು ಅಂತಾರಲ್ಲ ಆ ಥರ. ಸೊ ನಾಲ್ಕನೇದು ಏನು ಅಂದರೆ ಕ್ರಿಯೇಟಿವಿಟಿ ಅಂದರೆ ನಿಮಗೆ ಇಷ್ಟ ಬಂದಂಗೆ ಕ್ರಿಯೇಟಿವ್ ಆಗಿರೋದು ಅಂತ. ಸೊ ಇದು ಲಾಸ್ಟ್ ಒನ್ ಏನು ಅಂದರೆ ಲವ್ ಅಂದರೆ ಪ್ರೀತಿ ಅಂತ. ಓಕೆ, ಇದರಲ್ಲಿ ನೀವು ಒಂದು ಸೆಲೆಕ್ಟ್ ಮಾಡಿಬಿಡಿ ಬೇಗ. ಸೊ ಅದ್ರದ್ದು ಪಾಯಿಂಟ್ಸ್ ಇದೆ ನೋಡಿ ಇಲ್ಲಿ. ಸಕ್ಸಸ್ ಅನ್ನೋದಕ್ಕೆ 50, ಸ್ಟ್ರೆಂತ್ ಅನ್ನೋದಕ್ಕೆ B10, ಹಾನೆಸ್ಟಿ ಅನ್ನೋದಕ್ಕೆ 20. ಅಂದರೆ ಇದು ಮಾರ್ಕ್ಸು ಇದು ಜಾಸ್ತಿ ಕಮ್ಮಿ ಅಂತಲ್ಲ, ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಇದು ಇನ್ಫಾರ್ಮೇಷನ್ ಕೊಡುತ್ತೆ, ಯಾವ ಕಲರ್ ನಿಮ್ದು ಅವರ ಅನ್ನೋದನ್ನು ಹೇಳುತ್ತೆ. ಸೊ ನೋಡ್ಕೊಂಡು ಕರೆಕ್ಟಾಗಿ ನೀವು ಯಾವುದಕ್ಕೆ ಹೋಲ್ತೀರಾ ಅದನ್ನು ನೋಡ್ಕೊಂಡು ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ಹೇಳ್ತೀನಿ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಎರಡನೇ ಕ್ವೆಶನ್ ಏನು ಅಂದರೆ, ನಿಮಗೆ ಜಾಸ್ತಿ ಯಾವ ಜಾಗದಲ್ಲಿ ಶಾಂತಿ ಸಿಗುತ್ತೆ ಅಂತ, ಓಕೆನಾ? ಯಾವ ಜಾಗದಲ್ಲಿ ನಿಮಗೆ ತುಂಬ ಪೀಸ್ಫುಲ್ ಆಗಿರ್ತೀರಾ ನೀವು ಅಂತ. ಸೊ ಯಾವ್ದಾರ ಏನು ಅಂದರೆ ಯಾವ್ದಾರ ಫಾರೆಸ್ಟಲ್ಲಿ ಅಂದರೆ ಯಾವ್ದಾರ ಒಂದು ಕಾಡಲ್ಲಿ ಅಂತ. ಸೊ ಎರಡನೇದೇನು ಅಂದರೆ B-ನಲ್ಲಿ ನಮ್ಮ ಒಳಗೆ ಅಂದರೆ ನಮ್ಮ ಒಳಗೆ ಅಂತ. ಸೊ C-ನಲ್ಲಿ ಏನಿದೆ ಅಂದರೆ ನಮ್ಮ ಮನೆಯಲ್ಲಿದ್ದಾಗ ನಮಗೆ ಪೀಸ್ಫುಲ್ ಆಗಿರುತ್ತೆ ಅಂತ. ಸೊ ನಾಲ್ಕನೇದೇನು ಅಂದರೆ ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಇದ್ದಾಗ ಅಂತ. ಸೊ ಐದನೇದೇನು ಅಂದರೆ ಯಾವ್ದಾರ ಶಾಂತವಾದ ಜಾಗದಲ್ಲಿ ಅಂದರೆ ಇರಬಾರ್ದು, ಯಾರೂ ಇಲ್ಲದ ಜಾಗದಲ್ಲಿ ತುಂಬ ನಾವು ಶಾಂತಿ ಸಿಗುತ್ತೆ ನಮಗೆ ಅಂತ. ಸೊ ಅದ್ರ ಪಾಯಿಂಟ್ಸ್. ಸೊ ಎರಡನೇ ಕ್ವೆಶನ್ ನೋಡಿ ಫ್ರೆಂಡ್ಸ್, ನಿಮಗೆ ಜಾಸ್ತಿ ಯಾವ ಜಾಗದಲ್ಲಿ ಶಾಂತಿ ಸಿಗುತ್ತೆ ಅಂತ, ಓಕೆನಾ? ಸೊ ಯಾವುದಾದರೂ ಫಾರೆಸ್ಟ್ನಲ್ಲಿ ಅಂದರೆ ಯಾವುದಾರ ಒಂದು ಕಾಡಲ್ಲಿ ಅಂತ. ಸೊ B-ನಲ್ಲಿ ಏನಿದೆ ಅಂದರೆ ನಮ್ಮೊಳಗೆ ನಾವು ಶಾಂತಿ ಕಾಣಿಸ್ಕೋತೀವಿ ಅಂತ. ಸೊ ಮೂರನೇದೇನು ಅಂದರೆ ನಮ್ಮ ಒಂದು ಮನೆಯಲ್ಲಿ ಅಂದರೆ ಮನೆಯಲ್ಲಿ ಇದ್ದಾಗಲೇ ನಮಗೆ ಶಾಂತಿ ಸಿಗುತ್ತೆ ಅಂತ. ಸೊ ಫೋರ್ತ್ ಒನ್ ಏನು ಅಂದರೆ ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗಿದ್ದಾಗ ನಾವು ತುಂಬ ಪೀಸ್ಫುಲ್ ಆಗಿರ್ತೀವಿ ಅಂತ. ಸೊ ಐದನೇದೇನು ಅಂದರೆ ಯಾವುದಾದರೂ ಒಂದು ಶಾಂತ ಜಾಗದಲ್ಲಿ ಅಂದರೆ ಯಾರೂ ಇರಬಾರ್ದು. ಕೆಲವ್ರು ಹಂಗೆ ಅಲ್ವಾ, ಯಾರೂ ಇರೋಕ್ಕೆ ಇಷ್ಟಪಡಲ್ಲ. ಸೊ ಅವಾಗ ಅವ್ರು ಶಾಂತವಾಗಿರ್ತಾರೆ. ಸೊ ಆ ಥರ. ಸೊ ಅದ್ರ ಪಾಯಿಂಟ್ಸ್ನ ನಾನು ಕೊಟ್ಟಿದ್ದೀನಿ. ಪ್ರತಿಯೊಂದರಲ್ಲೂ ಬೇರೆ ಬೇರೆ ಪಾಯಿಂಟ್ಸ್ ಇರುತ್ತೆ. ಸೊ ನೀವು ಯಾವುದು ಜಾಸ್ತಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ರಾಂಗ್ ಆನ್ಸರ್ ಆಗಿರುತ್ತೆ. ಸೊ ಅದು ಇದಕ್ಕೂ ಸಂಬಂಧ ಇಲ್ಲ. ಸೊ ನಿಮ್ಮ ಒಂದು ಪರ್ಸ್ನಾಲಿಟಿ ಯಾವುದಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೋಸ್ಕರ ಇರುವ ಮೆಥಡ್ ಇದು, ಟೆಕ್ನಿಕ್ ಇದು, ಓಕೆನಾ? ಸೊ A-ನಲ್ಲಿ 30 ಪಾಯಿಂಟ್ಸು, B-ನಲ್ಲಿ 20, C-ನಲ್ಲಿ 40, D-ನಲ್ಲಿ 10 ಮತ್ತು E-ನಲ್ಲಿ 50. ಇದನ್ನು ಒಂದು ನೋಟ್ ಮಾಡ್ಕೊಳ್ಳಿ, ಓಕೆನಾ? ಒಂದು ಪೇಪರಲ್ಲಿ ಬರ್ಕೊಳ್ಳಿ, ಇಲ್ಲಾಂದರೆ ಗೊತ್ತಾಗಲ್ಲ ನಿಮಗೆ. ಸೊ ಅದಕ್ಕೆ ಹೇಳಿದ್ದು ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಸೊ ಎಲ್ಲ ಕರೆಕ್ಟಾಗಿ ವಿಡಿಯೋ ಫುಲ್ ವಾಚ್ ಮಾಡಿದ್ರೆ ನಿಮ್ಮ ಒಂದು ಅವರ ಯಾವ ಕಲರ್ ಇದೆ ಅನ್ನೋದನ್ನು ನೀವು ಈಸಿಯಾಗಿ ನಿಮ್ಮ ಮನೆಯಲ್ಲೇ ನೀವು ಕಂಡುಹಿಡ್ಕೋಬೋದು, ಓಕೆನಾ? ಸೊ ಬನ್ನಿ ಇವಾಗ ಮೂರನೇದಕ್ಕೆ ಹೋಗ್ತೀನಿ. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ಥರ್ಡ್ನೇ ಕ್ವೆಶನ್ ನಾನು ಹೇಳ್ಕೊಂಡು ಹೋಗ್ತೀನಿ. ನಾನು ಒಂದು ಸ್ವಲ್ಪ ಬೇಗ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಹೊತ್ತು ಎಳೆಯುತ್ತೆ ಇದು ವಿಡಿಯೋ. ಸೊ ಬಟ್ ನಿಮಗೆ ಯೂಸ್ಫುಲ್ ವ್ಲಾಗೇ ಆಗಿರುತ್ತೆ ಫ್ರೆಂಡ್ಸ್, ಡೋಂಟ್ ವರಿ, ಓಕೆನಾ? ಸೊ ಮೂರನೇದು ನೋಡಿ, ನೀವು ವರ್ತಮಾನದಲ್ಲಿ ಅಂದರೆ ಪ್ರೆಸೆಂಟಲ್ಲಿ ಹೇಗೆ ಭಾವಿಸ್ತೀರಾ ಅಂದರೆ ಹೇಗೆ ಫೀಲ್ ಆಗ್ತೀರಾ ಅಂತ, ಅಂದರೆ ನೀವು ಯಾವ ಥರ ಇದ್ದೀರಾ ಅಂತ, ನಿಮ್ಮ ಒಂದು ಪರ್ಸ್ನಾಲಿಟಿ ಯಾವ ಥರ ಇದೆ ಅಂತ, ಓಕೆನಾ? ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀರಾ ಅಂದರೆ ತುಂಬ ಹ್ಯಾಪಿಯಾಗಿ, ಅಂದರೆ ಹ್ಯಾಪಿ ಅಲ್ಲ, ಉತ್ಸಾಹ ಭರಿತ ಅಂದರೆ ಎನರ್ಜಿಟಿಕ್ ಅಂತಾರೆ ನೋಡಿ ಆ ಥರ, ಓಕೆನಾ? ಆ ಥರ ಇದ್ದೀರಾ. ಅಥವಾ ಸ್ಯಾಟಿಸ್ಫೈಡ್, ತೃಪ್ತಿಯಾಗಿದ್ದೀರಾ, ನಿಮ್ಗೆ ಎಷ್ಟಿದೆಯೋ ಅಷ್ಟರಲ್ಲೇ ಸಾಕಪ್ಪ, ನನಗೆ ಇಷ್ಟೇ ಸಾಕು ಅನ್ನೋದ್ರಲ್ಲಿದ್ದೀರಾ, ತೃಪ್ತಿ ಅಂತ ಅದು. ಸೊ ಕನ್ಫ್ಯೂಸ್ಡು, ಗೊಂದಲದಲ್ಲಿದ್ದೀರಾ ಅಂದರೆ ನಮಗೆ ಇದಾಗಬೇಕಿತ್ತು ಅದಾಗಬೇಕಿತ್ತು ಅಂತ ಕನ್ಫ್ಯೂಸಿಂಗ್ ಮೈಂಡ್ ಇರುತ್ತೆ ನೋಡಿ, ಆ ಥರ ಕ್ಯಾರೆಕ್ಟರಾ ನಿಮ್ಮದು. ಅಥವಾ ಹ್ಯಾಪಿಯಾಗಿದ್ದೀರಾ ಅಂದರೆ ಸಂತೋಷವಾಗಿದ್ದೀರಾ,
ಅಥವಾ ಪ್ರೆಸೆಂಟಲ್ಲಿ ನಾನು ಹೇಳ್ತಿರೋದು ಫ್ರೆಂಡ್ಸ್, ಇವಾಗಿನ ಸಿಚುವೇಶನಲ್ಲಿ ನೀವು ಹೇಗಿದ್ದೀರಾ ಅನ್ನೋದ್ರದ್ದು, ಓಕೆನಾ? ಅದನ್ನು ನೋಡ್ಕೊಂಡು ನೀವು ಆನ್ಸರ್ ಬರೀರಿ. ಸೊ 5ನೇದೇನು ಅಂದರೆ ಡೌನ್ ಹಾರ್ಟೆಡ್, ಅಂದರೆ ಉದಾಸೀನತೆ, ತುಂಬ ಬೇಜಾರು ಮಾಡ್ಕೊಂಡಿರೋದು, ಓಕೆನಾ? ಸೊ ಆ ಥರ ಇದ್ದೀರಾ ನಿಮ್ಮ ಲೈಫಲ್ಲಿ ಅಂತ. ಸೊ ಅದಕ್ಕೆ ಆನ್ಸರ್ಸ್ ಬರೆದ್ಬಿಟ್ಟಿದ್ದೀನಿ ನೋಡಿ. ಸೊ ಎಗೆ 30 ಪಾಯಿಂಟು, ಬಿಗೆ 50, ಸಿಗೆ 20, ಡಿಗೆ 10 ಮತ್ತು ಇಗೆ 40, ಓಕೆನಾ? ಸೊ ಥರ್ಡ್ ಒನ್ ಈ ಥರ ಇರುತ್ತೆ. ಸೊ ಇದನ್ನೊಂದು ಪೇಪರಲ್ಲಿ ಬರ್ಕೊಂಡು ನೀವು ನಿಧಾನಕ್ಕೆ ಡಿಸೈಡ್ ಮಾಡಿ ನಿಮ್ಮದು ಕ್ಯಾರೆಕ್ಟರ್ ಯಾವುದು ಅಂದ್ಬಿಟ್ಟು ನೋಡಿ ನೀವು ಅದನ್ನು ಪಾಯಿಂಟ್ಸ್ ಎಲ್ಲ ಕೊಡಿ. ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಈಗ 4th ಒನ್ಗೆ ಹೋಗೋಣ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ 4ನೇ ಕ್ವೆಶನ್ ನಾನು ಓದ್ತಾ ಇದ್ದೀನಿ. ಸೊ ಏನು ಅಂದರೆ ನಿಮ್ಮ ಫ್ರೀ ಟೈಮ್, ಅಂದರೆ ಬಿಡುವು ಇದ್ದಾಗ ನೀವು ಏನನ್ನು ಮಾಡಲು ಇಷ್ಟಪಡುತ್ತೀರಾ ಅಂತ, ಓಕೆನಾ? ಸೊ ಫ್ರೀ ಟೈಮಲ್ಲಿ ನೀವೇನು ಮಾಡೋದಕ್ಕೆ ತುಂಬ ಇಷ್ಟಪಡ್ತೀರಾ ಅಂತ ಅರ್ಥ, ಓಕೆನಾ? ಸೊ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್, ಅಂದರೆ ದೇಶದಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ನೀವು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ಸೆಕೆಂಡ್ ಒನ್ ಮೆಡಿಟೇಟಿಂಗ್, ಅಂದರೆ ಧ್ಯಾನ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ, ಅಂದರೆ ಕುತ್ಕೊಂಡು ಒಂದು ಕಡೆ ಧ್ಯಾನ ಮಾಡೋದಕ್ಕೆ ಫ್ರೀ ಟೈಮಲ್ಲಿ ಇಷ್ಟಪಡ್ತೀರಾ ಅಂತ. ಸೊ ಥರ್ಡ್ ಒನ್ ಏನು ಅಂದರೆ ರೀಡಿಂಗ್ ಆ್ಯಂಡ್ ರೈಟಿಂಗ್, ಓದೋದು ಮತ್ತು ಬರೆಯೋದು. ಕೆಲವ್ರಿಗೆ ಅಭ್ಯಾಸ ಇರುತ್ತಲ್ವ, ರೀಡಿಂಗ್, ಪುಸ್ತಕಗಳು ತುಂಬ ಓದ್ತಾ ಇರ್ತೀರಲ್ವ. ಸೊ ಬರೆಯೋದು, ಓದೋದು, ಆ ಥರ ಹ್ಯಾಬಿಟ್ ಇರೋರಿಗೆ ಆ ಥರ ಅಂತ. ಸೊ 4ನೇದೇನು ಅಂದರೆ ಹೋನಿಂಗ್ ಯೋರ್ ಸ್ಕಿಲ್ಸ್ ಅಂತ, ನಿಮ್ಮ ಅಭಿರುಚಿ ಬೇರೆ ಬೇರೆ ವಿಷಯದಲ್ಲಿ ಮಾಡೋದು. ಫಾರ್ ಎಕ್ಸಾಂಪಲ್ ಒಂದು ಸಂಗೀತ ಕಲಿಯೋದಾಗಿರ್ಬೋದು, ಆಮೇಲೆ ಕುಕ್ಕಿಂಗ್ ಆಗಿರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ಪ್ರಯೋಗಗಳನ್ನ ಮಾಡೋದು, ಓಕೆನಾ? ಆ ಥರ ಫ್ರೀ ಟೈಮಲ್ಲಿ. ಸೊ 5th ಒನ್ ಏನು ಅಂದರೆ ಟ್ರೈಯಿಂಗ್ ಔಟ್, ಹೊಸ ವಿಷಯಗಳ ಬಗ್ಗೆ ನೀವು ಎಕ್ಸ್ಪ್ಲೋರ್ ಮಾಡೋದು, ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನೀವೆಲ್ಲ ನಾನು ಮಾಡ್ತಾ ಇರೋ ಮ್ಯಾನಿಫೆಸ್ಟೇಷನ್ ಏನಪ್ಪ ಇದು ಅಂತ ಹೊಸದಾಗಿ ನೀವು ಬಂದಿದ್ದೀರಾ ಅಲ್ವಾ ನನ್ನ ವೀಡಿಯೋಗೆ. ಸೊ ಆ ಥರ ಅಂದ್ಕೊಳ್ಳಿ. ಟ್ರೈಯಿಂಗ್ ಔಟ್ ಅಂದರೆ ಹೊಸ ವಿಷಯಗಳ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ ಅರ್ಥ, ಓಕೆನಾ? ಸೊ ಎನಲ್ಲಿ 30 ಪಾಯಿಂಟ್ಸ್ ಇದೆ, ಬಿನಲ್ಲಿ 10 ಪಾಯಿಂಟ್ಸ್ ಇದೆ, ಸಿನಲ್ಲಿ 20 ಇದೆ, ಡಿನಲ್ಲಿ 50 ಇದೆ, ಇನಲ್ಲಿ 40 ಇದೆ. ಸೊ ಎಲ್ಲ ನೀವು ಒಂದು ಯಾವುದು ನಿಮಗೆ ಹೋಲಿಕೆ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಆ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಅದನ್ನು ಬರ್ಕೊಳ್ಳಿ ಒಂದು ಕಡೆ. ಸೊ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಈಗ 5th ಒನ್ಗೆ ಹೋಗ್ತೀನಿ ಬನ್ನಿ. ಸೊ 5ನೇ ಕ್ವೆಶನ್ ನೋಡಿ ಫ್ರೆಂಡ್ಸ್, ನಿಮ್ಮನ್ನು ಯಾವುದು ನಿಮಗೆ ಮೋಟಿವೇಟ್ ಮಾಡುತ್ತೆ ಅಂತ, ಓಕೆನಾ? ಸೊ ಯಾವುದು ನಿಮಗೆ ತುಂಬ ಇಂಪ್ರೆಸ್ ಮಾಡುತ್ತೆ ಅಂತ, ಅಂದರೆ ಯಾವುದು ತುಂಬ ನಿಮಗೆ ಅದನ್ನು ನೋಡಿದ ತಕ್ಷಣ ನಿಮ್ಗೆ ಅದನ್ನು ಆ ಥರ ಮೋಟಿವೇಟ್ ಆಗ್ತೀರಾ ಅಂತ. ಇವಾಗ ಯಾರ್ದಾರ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಮೋಟಿವೇಶನ್ ಸಿಕ್ದಂಗೆ ಆಗುತ್ತಲ್ವ. ನಾನು ಸುಮಾರು ನನ್ನ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಸೊ ನೀವು ನನ್ನದು ವ್ಲಾಗ್ಸ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ್ರೆ ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋನ ಮಾಡೋದಕ್ಕೆ ನನಗೆ ಇದರಿಂದ ಹೆಲ್ಪ್ ಆಗುತ್ತೆ, ನನಗೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇರ್ತೀನಲ್ವ. ಸೊ ಆ ಥರ ಫ್ರೆಂಡ್ಸ್. ಸೊ ಶಾಂತಿಯಿಂದ ಇರೋದು, ತುಂಬ ಶಾಂತವಾಗಿರೋದನ್ನ ನೋಡಿ ನೀವು ಮೋಟಿವೇಟ್ ಆಗ್ತೀರಾ ಅಂತ. ಸೊ ಸೆಕೆಂಡ್ ಒನ್ ಪ್ರೀತಿ ಬೇಕು ಅನ್ನೋದು, ಅಂದರೆ ಲವ್ ಎಲ್ಲಿರುತ್ತೋ ಅದನ್ನು ಎಕ್ಸ್ಪೆಕ್ಟ್ ಮಾಡೋದು, ಬೇರೆಯವರಿಂದ ನನಗೆ ಪ್ರೀತಿ ಬೇಕು ಅಂತ ಹೇಳ್ತಾರಲ್ಲ, ಸೊ ಅದು ಎಲ್ಲಿರುತ್ತೋ ಅದನ್ನು ಮೋಟಿವೇಟ್ ಮಾಡ್ಕೊಳ್ಳೋದು. ಸೊ ಪವರ್, ಶಕ್ತಿ ಸಿಗೋದು, ಅಂದರೆ ನಮಗೆಲ್ಲದರಲ್ಲೂ ಪವರ್ ಇರಬೇಕು ಅಂತ ನೋಡಿ. ಅಂದರೆ ಯಾವುದೇ ಒಂದು ವಿಷಯದಲ್ಲಿ ನಮಗೆ ನಮ್ಮ ಪವರೇ ನಡಿಬೇಕು, ನನ್ನದೇ ಮಾತೇ ನಡಿಬೇಕು ಅನ್ನೋದು. ಅಂದರೆ ಒಂಥರ ಮನೆಯಲ್ಲಿ ಯಜಮಾನಿಕೆ ತನ ಹೋಲಿಸೋದು ಅಂದ್ಕೊಳ್ಳಿ. ಈಗ ನಂದು ಪವರೇ ನಡೆಯುತ್ತೆ ನಮ್ಮ ಮನೇಲಿ ಅನ್ನಲ್ವಾ, ಆ ಥರ, ಓಕೆನಾ? ಸೊ 4ನೇದು ಸಫಲತೆ, ಅಂದರೆ ಸಕ್ಸಸ್ ಸಿಗೋದು ಅಂತ. ಸಕ್ಸಸ್ ಸಿಗೋದು ನೋಡಿ ನೀವು ತುಂಬ ಮೋಟಿವೇಟ್ ಆಗ್ತೀರಾ ಅಂತ. ಸೊ ಅಂದರೆ 5ನೇದೇನು ಅಂದರೆ ನಿಮ್ಮ ಒಳಗೆ ಒಂದು ಭಯ ಕಾಡ್ತಾ ಇರೋದು, ಅದನ್ನು ಓಡಿಸೋದು ಕಷ್ಟ. ತುಂಬ ಜನಕ್ಕೆ ಈ ಥರ ಆಗುತ್ತೆ, ಡಿಪ್ರೆಷನಲ್ಲಿ ಇರ್ತಾರೆ ನೋಡಿ, ಅವ್ರಿಗೋಸ್ಕರ ಇದು. ಅಂದರೆ ಸಾರಿ ಟು ಸೇ, ಏನು ಅಂದರೆ ನಿಮ್ಮ ಒಳಗೆ ಒಂದು ಭಯ ಕಾಡ್ತಾ ಇರುತ್ತೆ. ಯಾರದೇ ಒಂದು ಪಾಸಿಟಿವ್ ಆಗಿರೋದು ನೋಡಿದ್ರೂ ನಿಮ್ಮ ಮನಸ್ಸೊಳಗೆ ಅನಿಸ್ತಾ ಇರುತ್ತೆ, ನನ್ನ ಕೈಲಿ ಇದು ಮಾಡೋದಕ್ಕೆ ಸಾಧ್ಯನಾ ಇಲ್ವಾ ಅಂತ. ಸೊ ಅದನ್ನು ಓಡಿಸೋದು ತುಂಬ ಕಷ್ಟ. ಆ ಥರ ನೇಚರ್ ನಿಮಗಿದ್ರೆ ಸೊ ಅದನ್ನು ಅಂತ ಬರ್ಕೊಳ್ಳಿ, ಓಕೆನಾ? ಸೊ 20 ಪಾಯಿಂಟ್ಸು, ಬಿ 40 ಪಾಯಿಂಟ್ಸು, ಸಿ 50 ಮತ್ತು ಡಿ 30, ಇ 10. ಸೊ ಪ್ರತಿಯೊಂದರಲ್ಲೂ ಚೇಂಜ್ ಆಗ್ತಾ ಇರುತ್ತೆ ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿದರೆ ಬೇಕಾರೆ. ABCDEನಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ಗಳು ಒಂದೊಂದು ಕ್ವೆಶನ್ಗೂ ಬೇರೆ ಬೇರೆ ಇರುತ್ತೆ. ಸೊ ಅದಕ್ಕೆ ಹೇಳ್ತಿರೋದು, ವಿಡಿಯೋ ಫುಲ್ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ ನಿಮಗೆ. ಸ್ಕಿಪ್ ಮಾಡಿ ಮಾತ್ರ ನೋಡಬೇಡಿ. ಆಮೇಲೆ ಇದನ್ನು ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಬನ್ನಿ ಇವಾಗ 6ನೇ ಕ್ವೆಶನ್ಗೆ ಹೋಗೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ 6ನೇ ಕ್ವೆಶನ್ಗೆ ಹೋಗ್ತೀನಿ. ಸೊ ನಿಮ್ಮ ನೇಚರ್ ಹೇಗಿದೆ ಅಂತ, ಅಂದರೆ ನಿಮ್ಮದು ಪರ್ಸ್ನಾಲಿಟಿ ಯಾವ ಥರ ಇದೆ ಅಂತ, ನಿಮ್ಮ ಒಂದು ನೇಚರ್, ಸ್ವಭಾವ ಅಂತಾರೆ ನೋಡಿ, ಓಕೆನಾ? ಇರಿ ಒಂದು ನಿಮಿಷ ಬರೆದು ಬಿಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಿಮ್ಮ ನೇಚರ್ ಅಂದರೆ ನಿಮ್ಮ ಒಂದು ಸ್ವಭಾವ ಹೇಗಿದೆ ಅಂತ, ಓಕೆನಾ? ಸೊ ಫಸ್ಟ್ನೇದೇನೋ ಸ್ಮಾರ್ಟ್ ಆ್ಯಂಡ್ ಕ್ರಿಯೇಟಿವ್ ಆಗಿರೋದು ಅಂತ, ಅಂದರೆ ತುಂಬ ಸ್ಮಾರ್ಟಾಗಿ ಥಿಂಕ್ ಮಾಡೋದು ಅಂತ, ಓಕೆನಾ? ಚೂಟಿ ಆಗಿರೋದು ಅಂತಾರಲ್ಲ ಆ ಥರ. ಸೊ 2ನೇದೇನೋ ಪ್ಲೇಫುಲ್ ಆ್ಯಂಡ್ ಈಸಿ ಗೋಯಿಂಗ್, ಅಂದರೆ
ತುಂಬ ಏನಾರ ಯಾರು ನಿಮ್ಮ ಬಗ್ಗೆ ಏನಾರ ಅಂದರೆ ತುಂಬ ಲೈಟಾಗಿ ತೊಗೊಳ್ಳೋದು, ಈಸಿ ಗೋಯಿಂಗ್ ಅಂತ, ತುಂಬಾ ಆರಾಮಾಗಿರೋದು ಲೈಫಲ್ಲಿ. ಓಕೆನಾ, ಯಾರೇನಾದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಆ ಥರ ಕ್ಯಾರೆಕ್ಟರ್ ನಿಮ್ಮದಾಗಿರುತ್ತೆ. ಸೊ ಅದಕ್ಕೆ ಪ್ಲೇಫುಲ್ ಮತ್ತು ಈಸಿ ಗೋಯಿಂಗ್ ಅಂತಾರೆ. ಸೊ ಅದು ಬೀನಲ್ಲಿ ಬರುತ್ತೆ. ಸೊ ಮೂರನೇದೇನು ಅಂದರೆ ಕ್ವೈಟ್ ಮತ್ತು ಪೀಸ್ಫುಲ್, ತುಂಬಾ ಶಾಂತಿಯಿಂದ ಇರೋದು. ಓಕೆನಾ, ಯಾವಾಗಲೂ ತುಂಬ ಸೈಲೆಂಟಾಗಿದ್ದು ಶಾಂತವಾಗಿರ್ತಾರೆ ನೋಡಿ, ಆ ಥರ ಕ್ಯಾರೆಕ್ಟರ್ದು. ಸೊ ನಾಲ್ಕನೇದೇನು ಅಂದರೆ ಲವಿಂಗ್ ಮತ್ತು ಕಂಪ್ಯಾಷನೇಟ್ ಅಂತ, ಅಂದರೆ ಯಾವಾಗಲೂ ಬೇರೆಯವ್ರನ್ನ ಪ್ರೀತಿಸೋದು ಮತ್ತು ಬೇರೆಯವ್ರ ಮೇಲೆ ದಯೆ ಬರೋದು ಅಂತ, ಅಂದರೆ ಯಾವಾಗಲೂ ತುಂಬ ಬೇರೆಯವ್ರ ಬಗ್ಗೆ ಕೇರ್ ಮಾಡ್ತಾರೆ ನೋಡಿ, ಆ ಥರ ನೇಚರ್ ಇದ್ದರೆ ಕಂಪ್ಯಾಷನೇಟ್ ಅಂತಾರೆ. ಸೊ ಐದನೇದೇನು ಅಂದರೆ ಇಂಡಿಪೆಂಡೆಂಟ್ ಆಗಿರೋದು, ಅಂದರೆ ಸ್ವಾವಲಂಬಿ, ನಿಮಗೆ ನೀವೇ ಬೇರೆಯವ್ರು ಯಾರ ಮೇಲೂ ಡಿಪೆಂಡ್ ಆಗದೆ ಇರೋದು, ನಿಮ್ಮ ಪಾಡಿಗೆ ನೀವಿರೋದು ಅಂತಾರಲ್ಲ, ಸ್ವಾವಲಂಬಿಯಾಗಿರೋದು. ಸೊ ಅದ್ರ ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ಎನಲ್ಲಿ 20, ಬಿಗೆ 30, ಸಿಗೆ 50, ಡಿಗೆ 10 ಮತ್ತು ಇಗೆ 40. ಓಕೆನಾ, ಸೊ ಎಲ್ಲ ಇಲ್ಲಿ ಬರೆದಿದ್ದೀನಿ. ಇದನ್ನೊಂದು ಒಂದು ಬುಕ್ಕಲ್ಲಿ ಅದೇ ನೋಟ್ ಮಾಡ್ಕೊಳ್ಳಿ, ಎಲ್ಲ ಸ್ಕ್ರೀನ್ಶಾಟ್ ತೆಗೆದು ಮಾಡಿ, ಇಲ್ಲ ಅದನ್ನೇ ನೋಡಿಕೊಂಡು ನೀವು ಓದ್ಬೇಕಾದ್ರೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು 7th ಕ್ವೆಶನ್ಗೆ ಹೋಗ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು 7th ಕ್ವೆಶನ್ ಹೇಳ್ತಾ ಇದ್ದೀನಿ. 5 ಎಲಿಮೆಂಟ್ಸ್ನಲ್ಲಿ ನಿಮ್ಮನ್ನು ನೀವು ಯಾವುದಕ್ಕೆ ಹೋಲಿಕೆ ಮಾಡ್ಕೋತೀರಾ ಅಂತ. ಸೊ ನಮ್ಮ ಬಾಡಿನಲ್ಲಿ 5 ಎಲಿಮೆಂಟ್ಸ್ ಇರುತ್ತೆ, ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ, ವಾಯುತತ್ವ, ಜಲತತ್ವ, ಪೃಥ್ವಿ ತತ್ವ, ಅಗ್ನಿ ತತ್ವ, ಆಕಾಶ ತತ್ವ ಅಂತ, ಏರ್, ವಾಟರ್, ಅರ್ತ್, ಫೈರ್, ಸ್ಕೈ ಅಂತ. ಓಕೆನಾ, ಸೊ ವಾಯುತತ್ವ ಅಂದರೆ ಫ್ಯಾಮ್ಲಿ, ಅಂದರೆ ಜಡ್ಜ್ಮೆಂಟ್ ಮಾಡೋದು, ಬೇರೆಯವ್ರನ್ನ ಜಡ್ಜ್ಮೆಂಟ್ ಮಾಡ್ತಾರೆ ಅಂತಾರಲ್ಲ, ಆ ಥರ ಇದು. ಸೊ ಇದಕ್ಕೆ ನೀವು ಕಂಪೇರ್ ಮಾಡ್ಕೋತೀರಾ ನಿಮ್ಮನ್ನ ಅಂತ. ಸೊ ಎರಡನೇದೇನು ಅಂದರೆ ಮನಿ ಮತ್ತು ಕರಿಯರ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋದು. ಮೂರನೇದೇನು ಅಂದರೆ ಜ್ಞಾನ, ಬೇಕಾಗಿರೋದನ್ನು ನಾವು ಪಡ್ಕೊಳ್ಳೋದು ಅಂತ. ಸೊ ಫೈರ್, ಅಗ್ನಿ ತತ್ವದಲ್ಲಿ ಏನು ಅಂದರೆ ಜಾಯ್ ಆಗಿರೋದು, ಅಂದರೆ ಫೇಮು, ಹೆಸರು ಮಾಡೋದು ಅಂತ. ಸೊ ಐದನೇದೇನು ಅಂದರೆ ಆಕಾಶ ತತ್ವದಲ್ಲಿ ಭಯದಿಂದ ಇರೋದು, ಯಾವುದನ್ನು ಮಾಡೋದಕ್ಕೂ ಎದುರುಕೊಳ್ಳೋದು, ಅದು ಮಾಡಿದ್ರೆ ಸರಿನಾ ತಪ್ಪಾ ಅಂತ, ಆ ಥರ ನೇಚರ್. ಓಕೆನಾ, ಸೊ ಇದಕ್ಕೆ ಪಾಯಿಂಟ್ಸ್ ಕೊಟ್ಟಿದ್ದೀನಿ ನೋಡಿ. ಎಗೆ 20, ಬಿನಲ್ಲಿ 50, ಸಿನಲ್ಲಿ 30, ಡಿನಲ್ಲಿ 40 ಮತ್ತು ಇನಲ್ಲಿ 10. ಓಕೆನಾ, ಸೊ ಇದಕ್ಕೆ ತಕ್ಕನಂಗೆ ನೀವು ಅದನ್ನು ನೋಟ್ ಮಾಡ್ಕೊಳ್ಳಿ. ಯಾವುದು ನಿಮಗೆ ಹೋಲಿಕೆ ಮಾಡ್ಕೋತೀರಾ ಅದನ್ನು ನೀವು ಟಿಕ್ ಮಾರ್ಕ್ ಮಾಡಿ ಅದ್ರ ಪಾಯಿಂಟ್ಸ್ನ ಹಾಕೊಂಬಿಡಿ. ಸೊ ಬನ್ನಿ ಇವಾಗ 8ನೇ ಕ್ವೆಶನ್ಗೆ ಹೋಗ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ 8ನೇ ಕ್ವೆಶನ್ ಏನು ಅಂದರೆ ನಿಮ್ಮ ದೃಷ್ಟಿಲಿ ನಿಮ್ಮ ಜೀವನದಲ್ಲಿ ತುಂಬಾ ವ್ಯಾಲ್ಯೂಯಬಲ್ ವಸ್ತು ಯಾವುದು ಅಂತ, ಅಂದರೆ ನಿಮಗೆ ತುಂಬ ವ್ಯಾಲ್ಯೂಯಬಲ್ ಅಂದರೆ ಪ್ರಮುಖವಾದ ವಸ್ತು ಯಾವುದು ಅಂತ. ಸೊ ಫಸ್ಟ್ನೇದೇನು ಅಂದರೆ ಜೀವ, ಅಂದರೆ ನಿಮ್ಮ ಒಂದು ಲೈಫು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಎರಡನೇದು ಶಾಂತಿ, ಅಂದರೆ ಕಾಮ್ ಆಗಿರೋದು. ಮೂರನೇದು ಟೈಮ್ಗೆ ನೀವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ. ಸೊ ನಾಲ್ಕನೇದು ಜ್ಞಾನ, ನಾಲೆಡ್ಜ್ಗೆ. ಸೊ ಐದನೇದು ಪವರ್, ದೃಢತೆ, ಆಯಿತಾ. ಸೊ ಪವರ್ ಇದ್ರೇ ಎಲ್ಲ ನಡೆಯುತ್ತೆ ಅಂತಾರಲ್ಲ, ಸೊ ಆ ಥರ. ಸೊ ಅದನ್ನು ನೀವು ಯಾವುದು ನಿಮ್ಮ ಜೀವನದಲ್ಲಿ, ಅಂದರೆ ನಿಮ್ಮ ಒಂದು ಲೈಫಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ. ಸೊ ಇಷ್ಟರಲ್ಲಿ ನೀವು ಟಿಕ್ ಮಾಡಿ. ಸೊ ಎ 50 ಪಾಯಿಂಟ್ಸು, ಬಿ 30, ಸಿ 10, ಡಿ 20 ಮತ್ತು ಇ 40. ಓಕೆನಾ, ಸೊ ಇದನ್ನು ಟಿಕ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ, ಪಾಯಿಂಟ್ಸ್ ಬರ್ಕೊಳ್ಳಿ. ಸೊ ಇವಾಗ ಬನ್ನಿ 9ನೇ ಇದಕ್ಕೆ ಹೋಗೋಣ, 9ನೇ ಕ್ವೆಶನ್ಗೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ 9th ಕ್ವೆಶನ್ ಹೇಳ್ತೀನಿ. ನೀವೇನಾದರೂ ಕಾಲ್ಪನಿಕ ಪ್ರಾಣಿನ ರಿಲೇಟ್ ಮಾಡಬೇಕು ಅಂದರೆ ಯಾವುದನ್ನು ನೀವು ಹೋಲಿಸ್ಕೋತೀರಾ ಅಂತ, ನೀವು ಯಾವುದನ್ನು ಕಂಪೇರ್ ಮಾಡ್ತೀರಾ ಅಂತ. ಓಕೆನಾ, ಸೊ ಫಸ್ಟ್ ಒನ್ ಏನು ಅಂದರೆ ವ್ಯಾಂಪೈರ್, ಅಂದರೆ ಇದೆಲ್ಲ ಕಾಲ್ಪನಿಕ, ಇಲ್ಲದೆ ಇರೋದನ್ನು ಊಹೆ ಮಾಡಿಕೊಂಡು ಪ್ರಾಣಿಗಳ ಥರ ಕಂಪೇರ್ ಮಾಡ್ಕೋತೀರಾ ಅಂತ. ಓಕೆನಾ, ಆ ಥರ. ಸೊ ವ್ಯಾಂಪೈರ್ ಅಂತ. ಸೊ ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಬೇಕಾದ್ರೆ ಅದು ಪ್ರಾಣಿದು ಚಿತ್ರ ನೋಡಿ ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಮಾಡ್ಕೊಳ್ಳಿ. ಸೊ ವ್ಯಾಂಪೈರ್ ಅಂತ ಅದೊಂದು ಆ್ಯನಿಮಲ್ಲು, ಸುಮ್ಮನೆ ಒಂದು ಊಹಾ ಇದು. ಓಕೆನಾ, ಆ ಥರ ಇದ್ರೆ ಅಂತ. ಎರಡನೇದು ಝೊಂಬಾಯ್ ಅಂತ. ಮೂರನೇದು ಡ್ರ್ಯಾಗನ್ನು. ಸೊ 4th ಒನ್ನು ವಿಝರ್ಡ್. ಸೊ 5th ಒನ್ನು ಮರ್ಮೇಡು. ಓಕೆನಾ, ಸೊ ಒಂದು ನಿಮಿಷ ಹೇಳ್ತೀನಿ. ಸೊ ಆ ಥರ ಫ್ರೆಂಡ್ಸ್, ಇದನ್ನು ನೋಡಿಕೊಂಡು ಮರ್ಮೇಡ್ ಅಂದರೆ ಅದೇ ನೀರಲ್ಲಿ ಮೀನು ಥರ ಇರುತ್ತಲ್ಲ ಅದು. ವಿಝರ್ಡ್ ಅನ್ನೂ ಒಂದು ಸ್ವಲ್ಪ ಪಲ್ಲಿ ಥರ ದೊಡ್ಡದಾಗಿ ಬರುತ್ತಲ್ಲ ಆ ಥರ. ಡ್ರ್ಯಾಗನ್ ಎಲ್ಲರಿಗೂ ಗೊತ್ತಲ್ವ ಇವಾಗ. ಸೊ ಅದೆಲ್ಲ ಕಾಲ್ಪನಿಕ ಆ್ಯನಿಮಲ್ ಆಗಿರುತ್ತೆ ಅದು. ಸೊ ಆ ಥರ ಅದಕ್ಕೆ ಕಂಪೇರ್ ಮಾಡಿಕೊಂಡು ನೀವು ಅದನ್ನು ಪಾಯಿಂಟ್ಸ್ಗಳು ಹಾಕೊಳ್ಳಿ. ಸೊ ಎ 30, ಬಿ 50, ಸಿ 40, ಡಿ 20 ಮತ್ತು ಇ 10. ಓಕೆನಾ, ಸೊ ಅದನ್ನು ಕಂಪೇರ್ ಮಾಡಿಕೊಂಡು ಅದು ನಿಮಗೆ ಬೇಕಾದ್ರೆ ಅದನ್ನು ಗೂಗಲಲ್ಲಿ ಟೈಪ್ ಮಾಡಿ, ವ್ಯಾಂಪೈರು ಅದೆಲ್ಲ ಆ್ಯನಿಮಲ್ದು ಅದ್ರದ್ದು ನೇಚರ್ ಬಗ್ಗೆ ಬರುತ್ತಲ್ಲ. ಸೊ ಅದನ್ನು ಕಂಡು ಹಿಡ್ಕೊಂಡು ನಿಮ್ಮ ಒಂದು ಸ್ವಭಾವಕ್ಕೆ ಯಾವ ಥರ ಪ್ರಾಣಿ ಹೋಲುತ್ತೆ, ಕಾಲ್ಪನಿಕ ಪ್ರಾಣಿ ಯಾವ ಥರ ಹೋಲುತ್ತೆ ಅನ್ನೋದನ್ನು ನೋಟ್ ಮಾಡಿಕೊಂಡು ಇದು ಮಾಡಿ. ಸೊ ಬನ್ನಿ ಇವಾಗ 10ನೇ ಕ್ವೆಶನ್ಗೆ ಹೋಗ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇದು ಲಾಸ್ಟ್ನೇ ಕೊನೆಯ ಕ್ವೆಶನ್ ಆಗಿರುತ್ತೆ. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ದೃಷ್ಟಿಲಿ ನೀವು ಹೇಗೆ ಇದ್ದೀರಾ ಅಂತ.
ಸೊ ನಿಮ್ಮ ಒಂದು ದೃಷ್ಟಿನಲ್ಲಿ ನಿಮ್ಮ ಒಂದು ಪರ್ಸ್ನಾಲಿಟಿ ಯಾವ ಥರ ಇದೆ ಅಂತ. ಸೊ ಫಸ್ಟ್ನೇದೇನು ಸ್ಟ್ರಾಂಗ್ ಮತ್ತು ಪ್ಯಾಷನೇಟ್ ಪರ್ಸನ್ ಅಂತ. ತುಂಬಾ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ. ಪ್ಯಾಷನೇಟ್ ಅಂದರೆ ಎಲ್ಲದ್ರ ಬಗ್ಗೆ ಒಂಥರ ಎಂಜಾಯ್ ಮಾಡೋದು ಎಲ್ಲನೂ ಲೈಫಲ್ಲಿ, ಓಕೆ, ಆ ಥರ. ಸೊ ಎರಡನೇದೇನು ಅಂದರೆ ಆಕಾಂಕ್ಷವಾದಿ, ಎಲ್ಲ ತುಂಬ ಗ್ರೇಸ್ಫುಲ್ಲಾಗಿ ತಗೊಳ್ಳೋದು ಥಿಂಗ್ಸ್ನ, ಆಕಾಂಕ್ಷವಾದಿ ಅಂತಾರಲ್ಲ, ಸೊ ಅದು. ಮೂರನೇದೇನು ಅಂದರೆ ಲಾಯಲ್ ಆಗಿರೋದು, ನಿಜ ಹೇಳೋದು, ಯಾವಾಗಲೂ ನಿಜನೇ ಹೇಳ್ತಾ ಇರೋದು. ಸೊ ನಾಲ್ಕನೇದೇನು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಅಂತ. ಅಂದರೆ ಬೇರೆಯವ್ರನ್ನ ತಪ್ಪಾರ್ಥ ಮಾಡ್ಕೊಳ್ಳೋದು ಅಂತಾರಲ್ಲ, ಸೊ ಆ ಥರ ಕ್ಯಾರೆಕ್ಟರ್ ನಿಮ್ಮದಾಗಿರುತ್ತೆ. ಸೊ ಐದನೇದೇನು ಅಂದರೆ ಮೇಲೆ ಕೊಟ್ಟಿರುವ ಎಲ್ಲನೂ ಇದೆ ಅಥವಾ ಯಾವುದೂ ಇಲ್ಲ ಅಂತ. ಸೊ ಕಾಂಪ್ಲಿಕೇಟೆಡ್ ಆನ್ಸರ್ ಇದು. ಮೇಲೆ ನೀವೇನು ಕೊಟ್ಟಿದ್ದೀರೋ ಅದೆಲ್ಲನೂ ಇದೆ ಅಥವಾ ಎಲ್ಲನೂ ಇಲ್ಲದೇನೂ ಇರ್ಬೋದು ಅಂತ. ಸೊ ಆ ಥರ ಆನ್ಸರು. ಸೊ ಇದಕ್ಕೆ A30 B40 ಅಂದರೆ ಒಂದು ಕ್ಲಾರಿಫೈ ಅಂದರೆ ಕರೆಕ್ಟಾಗಿ ಆನ್ಸರ್ ಕೊಡೋಕ್ಕಾಗಲ್ಲ, ಆ ಥರ ಕ್ಯಾರೆಕ್ಟರು ಅಂತ. ಸೊ ಎನಲ್ಲಿ 30, 40, ಬಿನಲ್ಲಿ, ಸಿನಲ್ಲಿ 10, ಡಿನಲ್ಲಿ 20 ಮತ್ತು ಇನಲ್ಲಿ 50. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಒಂದು ಬುಕ್ಕಲ್ಲಿ, ಓಕೆನಾ. ಸೊ ಬನ್ನಿ ಇವಾಗ ನಿಮ್ಮದು ಏನು ನೀವು ಬರ್ಕೊಂಡಿರ್ತೀರೋ ಅದನ್ನು ನೀವು ಇದು ಮಾಡಿ ಟೋಟಲ್ ಮಾಡಿಬಿಡಿ. ಅದರಲ್ಲಿ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅನ್ನೋದನ್ನು ನೀವು ಒಂದು ಕಡೆ ಇಟ್ಕೊಳ್ಳಿ. ನಾನು ಹೇಳ್ತೀನಿ ಯಾವುದ್ಯಾವುದು ಕ್ಯಾರೆಕ್ಟರ್ ನಿಮ್ಮದಾಗಿರುತ್ತೆ ಅಂತ, ಕಲರ್ ಯಾವುದು ಅಂತ ಹೇಳ್ತೀನಿ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ನೀವು ಕಾಯ್ತಾ ಇದ್ದಿದ್ದ ಕೊನೆ ಕ್ಷಣ ಬಂತು. ಸೊ ಏನು ಅಂದರೆ ಪಾಯಿಂಟ್ಸ್ನ ನೀವು ಫಸ್ಟು ಟೋಟಲ್ ಮಾಡ್ಕೋಬೇಕಾಗುತ್ತೆ. ಅವರ ಕಲರ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನಿಮ್ಮ ಒಂದು ಕ್ಯಾರೆಕ್ಟರ್ ಯಾವ ಥರ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಈಗ. ಸೊ 100ರಿಂದ 100ರಿಂದ 160 ಒಳಗೆ ಬಂದಿದ್ರೆ ಯೆಲ್ಲೋ ಕಲರ್ ಆಗುತ್ತೆ ನಿಮ್ಮದು. ಸೊ ಅದೇನು ಅಂದರೆ ಉತ್ಸಾಹಭರಿತವಾಗಿ ಬೇರೆಯವ್ರಿಗೆ ತುಂಬ ಹೆಲ್ಪ್ ಮಾಡುವ ನೇಚರ್ ಆಗಿರುತ್ತೆ ನಿಮ್ಮದು. ಸೊ 170ಯಿಂದ 250 ಆಗಿದ್ದರೆ ಬ್ಲೂ ಕಲರ್ ಆಗಿರುತ್ತೆ. ಹೊಸದಾಗಿ ಏನಾರ ಟ್ರೈ ಮಾಡ್ತಾ ಇರ್ತೀರಾ, ಫ್ಯಾಮ್ಲಿ ಜೊತೆ ತುಂಬ ಪ್ರೀತಿಯಿಂದ ಇರ್ತೀರಾ, ಓಕೆನಾ. ಸೊ 260ಯಿಂದ 330ವರೆಗೂ ಇದ್ದರೆ ಗ್ರೀನ್ ಕಲರ್ ಬರುತ್ತೆ. ತುಂಬಾ ಲೇಸಿ ಆಗಿರೋದು, ಸೋಂಬೇರಿ ಆಗಿರೋದು ಮತ್ತು ರಿಸ್ಕ್ ತಗೊಳ್ಳೋದು, ಸುಮ್ಮನಾರು ಯಾವ್ದಾರು ಒಂದು ಟ್ರೈ ಮಾಡ್ತಾ ಇರೋದು. ಸೊ ನಾಲ್ಕನೇದೇನು ಅಂದರೆ 340ಯಿಂದ ಅಂದರೆ 340ಯಿಂದ 420ವರೆಗೂ ಬರೋದು ರೆಡ್ ಕಲರಲ್ಲಿ ಬರುತ್ತೆ. ಸೊ ಅದೇನು ಅಂದರೆ ಅಗ್ರೆಸಿವ್, ಕೋಪ ಜಾಸ್ತಿ ಇರುತ್ತೆ ಅಂತ ಅರ್ಥ. ರೆಡ್ ಕಲರ್ ಅಲ್ವಾ, ಕೋಪ ಜಾಸ್ತಿ. ಸೊ ಐದನೇದೇನು ಅಂದರೆ 430ಯಿಂದ 500ವರೆಗೂ ಪಾಯಿಂಟ್ಸ್ ಏನಾರ ನಿಮ್ಗೆ ಬಂದಿದ್ರೆ ರೇನ್ಬೋ ಕಲರ್ ಆಗಿರುತ್ತೆ. ರೇನ್ಬೋ ಕಲರ್ ಅಂದರೆ 7 ಕಲರ್ಸು ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ. ಸೊ ಅದೇನು ಅಂದರೆ ಭಾವುಕರಾಗಿರ್ತಾರೆ, ತುಂಬ ಎಮೋಷ್ನಲ್ ಪರ್ಸನ್ ಆಗಿರ್ತಾರೆ. ಸೊ ಇದರಲ್ಲಿ ನೀವು ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಒಂದು ಕ್ಯಾರೆಕ್ಟರ್ ನಿಮ್ಮದಲ್ಲಿ ಬಂತು ಅಂತ, ಓಕೆನಾ. ಸೊ ಬನ್ನಿ ಹಾಗೆ ಹೇಳ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಬ್ಲಾಗ್ನಲ್ಲಿ ನಾನು ನಿಮ್ಮ ಒಂದು ಔರಾ ಕಲರ್ ಯಾವ ಬಣ್ಣದಾಗಿದೆ ಅನ್ನೋದ್ರದ್ದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫುಲ್ ಡೀಟೇಲಾಗಿ ಪ್ರಶ್ನೆಗಳು ಕೇಳಿ ಅದಕ್ಕೆ ಆನ್ಸರು ನೀವು ಇವಾಗ ಬರೆದು ನೋಡ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಔರಾ ಕಲರ್ ಯಾವುದಿದೆ ಅಂತ, ಓಕೆನಾ. ಸೊ ನೀವು ಔರಾ ಕಲರ್ ಅಕಸ್ಮಾತ್ ಯಾವುದು ಬಂದ್ರೂ ನಿಮ್ಮ ಒಂದು ಪರ್ಸ್ನಾಲಿಟಿನ ನೀವು ಡೆವಲಪ್ ಹೇಗೆ ಮಾಡ್ಬೋದು ಅಂದರೆ ಪಾಸಿಟಿವ್ ಆಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನಾನು ಮ್ಯಾನಿಫೆಸ್ಟೇಷನ್ ಎಪಿಸೋಡ್ 4 ಅನ್ನೋದ್ರಲ್ಲಿ ನಾನು ಹೇಳಿದ್ದೀನಲ್ವ ನಿಮಗೆ. ಸೊ ಮ್ಯಾನಿಫೆಸ್ಟೇಷನ್ ಎಪಿಸೋಡ್ 4ಅಲ್ಲಿ ನೋಡಿ ಹೇಗೆ ನಾವು ನಮ್ಮ ಔರಾನ ಕ್ಲೆನ್ಸ್ ಮಾಡೋದು ಹೇಗೆ ಅನ್ನೋದು ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಅಂದರೆ ನಂದು ಆ ವಿಡಿಯೋ ವಾಚ್ ಮಾಡಿದ್ರೆ ನಿಮ್ಮ ಔರಾನ ನೀವು ಕರೆಕ್ಟ್ ಮಾಡ್ಕೋಬೋದು. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನೀವು ಯಾವುದೇ ಒಂದು ಪ್ರತಿಯೊಂದೇ ನೀವು ಒಂದು ಜಾಬ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ, ಸಕ್ಸಸ್ಫುಲ್ ಆಗಬೇಕು ಅಂದರೆ ನೀವು ಫಸ್ಟು ನಿಮ್ಮ ಔರಾ ಕ್ಲೆನ್ಸ್ ಇದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಹೇಳ್ತಿರೋದು, ಸ್ಟೂಡೆಂಟ್ಸಿಂದ ಹಿಡಿದು ಹೌಸ್ ವೈಫ್ಸ್ಗಳಿಗೂ ಆಗುತ್ತೆ, ಮತ್ತು ಹೊರಗಡೆ ಕೆಲಸ ಮಾಡ್ತಾ ಇರ್ತೀರಲ್ಲ, ಸೊ ಪ್ರತಿಯೊಬ್ಬರು ಹುಡುಗ ಹುಡುಗಿ ಇಬ್ರಿಗೂ ಹೇಳ್ತಾ ಇರೋದು. ಸೊ ಇದು ತುಂಬಾ ನಿಮಗೆ ಯೂಸ್ಫುಲ್ ಬ್ಲಾಗ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.